ಆರ್ಆರ್ ನಗರ ಚುನಾವಣಾ ಪ್ರಚಾರಕ್ಕೆ ಹೋಗೋದಾಗಿ ವಿಪಕ್ಷ ನಾಯಕ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಯಡಿಯೂರಪ್ಪ, ಆರ್ಆರ್ ನಗರಕ್ಕೆ ಪ್ರಚಾರಕ್ಕಾಗಿ ಹೋಗ್ತಿದ್ದೇನೆ. ಬೆಳಗ್ಗೆ ಹಾಗೂ ಸಂಜೆ 4 ಗಂಟೆಗೆ ಒಂದು ರೋಡ್ ಶೋ ಇದೆ ಅಂತ ಹೇಳಿದರು. ಬಿಎಸ್ ಯಡಿಯೂರಪ್ಪ ಆರ್ಆರ್ ನಗರ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ತೆರಳುತ್ತಾ ಇದ್ದೇನೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ದಾರೆ. ಇಲ್ಲಿ ಬಿಜೆಪಿ ಕೂಡ ಬಹಳ ಪ್ರತಿಷ್ಠೆಯನ್ನಾಗಿ ಈ ಒಂದು ಆರ್ಆರ್ ನಗರ ಕ್ಷೇತ್ರದ ಚುನಾವಣೆಯನ್ನು ತೆಗೆದುಕೊಂಡಿರುವಂಥದ್ದು. ಯಾಕಂತಂದ್ರೆ ಸಮ್ಮಿಶ್ರ ಸರ್ಕಾರ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಳ್ತವೆ ಅಂತ ಹೇಳಲಾಗ್ತಾ ಇದ್ರೂ ಕೂಡ ಈಗ ಎರಡೂ ಪಕ್ಷಗಳು ಪ್ರತ್ಯೇಕವಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದೆ. ಅದರ ನಡುವೆ ಬಿಜೆಪಿ ಕೂಡ ತನ್ನ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಕಾರ್ಯಕ್ಕೆ ರಾಜ್ಯಾಧ್ಯಕ್ಷರು ಧುಮುಕ್ತಾ ಇರುವಂಥದ್ದು. ಬಿಎಸ್ ಯಡಿಯೂರಪ್ಪನವರೇ ನೇರವಾಗಿ ತಮ್ಮ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಇಳಿತಾ ಇರುವಂಥದ್ದು. ಅಂದರೆ ಇಲ್ಲಿ ಈ ಒಂದು ಗೊಂದಲಗಳಾಗಿರಬಹುದು, ಹೊಂದಾಣಿಕೆ ಮಾಡಿಕೊಳ್ತಾರೆ ಅನ್ನುವಂಥ ಒಂದು ಗೊಂದಲಗಳು ಕ್ಷೇತ್ರದ ವಿಚಾರದಲ್ಲಿ ಇದ್ದಂಥದ್ದು. ಹಾಗಾಗಿ ಸಹಜವಾಗಿ ಅನುಕೂಲಕರವಾದಂಥ ಒಂದು ವಾತಾವರಣ ಬಿಜೆಪಿ ಅಭ್ಯರ್ಥಿಗೆ ಇದೆಯಾ, ಆ ಒಂದು ವಾತಾವರಣವನ್ನು ಇಲ್ಲಿ ಬಿಜೆಪಿ ಅಭ್ಯರ್ಥಿ ಸೃಷ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರಾ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗತ್ತೆ. ಇವತ್ತು ಬಿಎಸ್ ಯಡಿಯೂರಪ್ಪ ಕೂಡ ತಮ್ಮ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನ ಮಾಡಲಿದ್ದಾರೆ. ರಾಜರಾಜೇಶ್ವರಿ ಕ್ಷೇತ್ರಕ್ಕೆ ಪ್ರಚಾರಕ್ಕೋಸ್ಕರ ಹೋಗ್ತಾ ಇದ್ದೀವಿ. ರೋಡ್ ಶೋ ಇದೆ, ಬೆಳಗ್ಗೆ ಒಂದು 4 ಗಂಟೆ ಮೇಲೆ ಒಂದು 2 ರೋಡ್ ಶೋ ಇದೆ. ಸೊ ಅದಕ್ಕೋಸ್ಕರ ಇನ್ನೇನು ಮುಗಿತಾ ಬಂತಲ್ಲ, ಇವತ್ತೇ ಲಾಸ್ಟ್ ಡೇಟ್ ಅಲ್ಲ ಪ್ರಚಾರಕ್ಕೆ, ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಚರ್ಚೆ ಆಯ್ತಲ್ಲಮ್ಮ. ಈಗ ವಾಲಂಟಿಯರ್ ಆಗೇನೆ ಇಡೀ ರಾಜ್ಯದಲ್ಲಿ ನಾವು ಬಂದ್ ಮಾಡ್ತೀವಿ ಅಂತ ರೈತ ಮುಖಂಡಗಳೆಲ್ಲ ಹೊರಟಿದ್ದಾರೆ, ಗೊತ್ತಾಯ್ತರ. ಸೊ ಅದಕ್ಕೋಸ್ಕರ ನಾವು ಸಹಕಾರ ಕೊಡ್ತೀವಿ ಅಷ್ಟೇ. ನಮ್ಮ BJP ಬಂದ್ ಅನ್ನೋದಕ್ಕಿಂತ ಅದು ರೈತರೇ ವಾಲಂಟಿಯರ್ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ. ಈಗ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಘಟಾನುಘಟಿಗಳೇ ಅಖಾಡಕ್ಕಿಳಿತಾ ಇದ್ದಾರೆ. BSY ಕೂಡ ಇವತ್ತು ಪ್ರಚಾರವನ್ನ ಮಾಡಲಿದ್ದಾರೆ ತಮ್ಮ ಅಭ್ಯರ್ಥಿ ಪರವಾಗಿ ಅನ್ನುವಂಥದ್ದು. ಎಷ್ಟೊತ್ತಿಗೆ ಪ್ರಚಾರವನ್ನ ಮಾಡಲಿದ್ದಾರೆ, ಯಾವ ರೀತಿಯಾದಂತಹ ಒಂದು ಪ್ರಚಾರ ಕಾರ್ಯದಲ್ಲಿ BSY ಭಾಗಿಯಾಗಲಿದ್ದಾರೆ ಅಂತ ಲಿಖಿತ, ಏನು ಈ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಎಲ್ಲಾ ಪಕ್ಷದ ಘಟಾನುಘಟಿ ನಾಯಕರು ಎಂಟ್ರಿ ಆಗ್ತಿದ್ದಾರೆ. ಆ ಒಂದು ಕ್ಷೇತ್ರವನ್ನ ಪ್ರತಿಷ್ಠೆಯ ಕ್ಷೇತ್ರವಾಗಿ ಪರಿಗಣಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ. ಯಾಕಂತ ಹೇಳಿದ್ರೆ ಇನ್ನೇನು ಇವತ್ತು ಕೊನೆ ದಿನ ಆಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ರಾಜರಾಜೇಶ್ವರಿ ಕ್ಷೇತ್ರಕ್ಕೆ ಎಲ್ಲಾ ಪಕ್ಷದ ಘಟಾನುಘಟಿ, ಒಂದ್ ಕಡೆ ದೇವೇಗೌಡರು JDS ಪಕ್ಷದಿಂದ ಬರ್ತಾರೆ, ಮತ್ತೊಂದ್ ಕಡೆ ಏನು ಬಿಜೆಪಿಯಿಂದ ಯಡಿಯೂರಪ್ಪ ಅವರೇ ನೇರವಾಗಿ ಪ್ರಚಾರಕ್ಕೆ ಭಾಗಿಯಾಗ್ತಾರೆ. ಬೆಳಗ್ಗೆ ಹಾಗೂ ಸಂಜೆ 2 ಬಾರಿ ಪ್ರಚಾರವನ್ನ ನಡೆಸ್ತಾರೆ. ಬೆಳಗ್ಗೆ 10:30 ಅಥವಾ 11 ಗಂಟೆಗೆ ಪ್ರಚಾರವನ್ನ ಪ್ರಾರಂಭಿಸ್ತಾರೆ. ರಾಜರಾಜೇಶ್ವರಿ ನಗರದ ಅಂದ್ರೆ ವಾರ್ಡ್ಗಳಿಗೆ ತೆರಳಿ ಬಿಜೆಪಿಗೆ ಮತ ಹಾಕಿ ಇಲ್ಲಿವರೆಗೂ 104 ಮತವನ್ನ ಕೊಟ್ಟಿದ್ದೀರಿ, ನಮ್ಗೆ ಬಹುಮತವನ್ನ ಪಡೀಲಿಕ್ಕೆ ಇನ್ನೂ ಒಂದಷ್ಟು ಅಂಕಗಳ ಅಗತ್ಯ ಇದೆ, ನಿಮ್ಮ ಆಶೀರ್ವಾದ, ನೀವು ನಮಗೆ ಮತ ಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದಗಳು ಅನ್ನುವಂತ ಒಂದು ಹೇಳಿಕೆಯನ್ನ ನೀಡ್ತಾರೆ. ಹಾಗೆ ನಮಗೆ ಮತವನ್ನ ಹಾಕಿ ನಿಮ್ಗೆ ಒಳ್ಳೆಯ ಸರ್ಕಾರವನ್ನ ಕೊಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ಜನರಿಗೆ ನೀಡಲಾಗುತ್ತೆ. ಧನ್ಯವಾದ ಕಿರಣ ಡೀಟೇಲ್ಸ್ಗಾಗಿ.